ಗ್ರೂಪಲ್ಲಿ ಇರ್ತೀವಿ, ಯಾರು ಜನಗಳ ಜೊತೆ ಇರ್ತೀವಿ ಹಂಗೆ ನಡ್ಕೊತಾ ಇರ್ತೀವಿ ಅಷ್ಟೇ. ಈಗ ಟೆರರಿಸ್ಟ್ಗಳ ಜೊತೆಲಿದ್ರೆ ನಾವು ಟೆರರಿಸ್ಟ್ ಆಗ್ತೀವಿ, ಕಲ್ರ ಜೊತೆಲಿದ್ದೆ ಅದೇ ಐಡಿಯಾ ಇರಬೇಕು ಅಂತಂದ್ರೆ ಯಾವ ಥರ ಹಸ್ಬೆಂಡ್ ಆ್ಯಂಡ್ ವೈಫು ಲೈಫನ್ನು ಲೀಡ್ ಮಾಡಬೇಕು ಹೇಳಿ. ಶೇರಿಂಗ್, ಓಕೆ, ಕೇರಿಂಗ್, ಅಂಡರ್ಸ್ಟ್ಯಾಂಡ್, ಅಡ್ಜಸ್ಟ್ಮೆಂಟ್ ಇಬ್ಬರಲ್ಲೂ ಇರಬೇಕು. ಇದಿದ್ರೆ ಇನ್ನ ನಮ್ಮ ಆಸೆ ಇವಾಗ ಯಾರು ಇವ್ರ ಫ್ಯಾಮಿಲಿನ ಅವ್ರ ಫ್ಯಾಮಿಲಿನ ನಿಮ್ಮ ಫ್ಯಾಮಿಲಿ ಹಿಂಗೆ ನಿಮ್ಮ ಫ್ಯಾಮಿಲಿ ಹಿಂಗೆ ಅನ್ನೋದಾಗಲಿ ಅಷ್ಟು ಬಿಟ್ಟು ಎಲ್ಲರೂ ಅವರು ಕೂಡ ನಮ್ಮವರೇ ಅಂತ ರೆಸ್ಪೆಕ್ಟ್ ಕೊಡಬೇಕು, ಪ್ರೀತಿಸ್ಬೇಕು. ಅವ್ರ ಫ್ಯಾಮಿಲಿ ಯಾರೇ ಇರಲಿ, ಇವರಾಗಿ ಇರಲಿ, ಯಾವುದೇ ಲೆವೆಲಲ್ಲಿ ಇರಲಿ, ಎಲ್ರಿಗೂ ಎಲ್ಲರನ್ನೂ ಲವ್ ಮಾಡಿ ಪ್ರೀತಿಸ್ಬೇಕು ಅಷ್ಟೇ. ಆಸೆ ಇನ್ನೇನು ಬೇಕಾಗಿಲ್ಲ. ಅದೊಂದೇ ಇರೋದು, ಅದೊಂದೇ ಭೂಮಿ ಮೇಲೆ ಸ್ಟ್ರಾಂಗ್ ಆಗಿರೋದು ಲವ್. ನಮ್ಮಿಬ್ಬರಲ್ಲೂ ಅದಿದ್ರೆ ಅದು ಬರ್ಲೇ ಇಲ್ಲ. ಇವ್ರು ನನ್ನ ಫ್ಯಾಮಿಲಿನ ನನ್ನ ಫ್ಯಾಮಿಲಿ ಅನ್ನೋ ತರ ಅವ್ರು ನೋಡ್ಕೊಂಡ್ರು, ಅವ್ರ ಫ್ಯಾಮಿಲಿನ ನನ್ನ ಫ್ಯಾಮಿಲಿ ಅನ್ನೋ ತರ ನಾನು ನೋಡ್ಕೊಂಡೆ. ಹಂಗಾಗಿ ಅಲ್ಲಿ ಜಾಸ್ತಿ ನಮ್ಗೇನು ಡಿಸ್ಟರ್ಬೆನ್ಸ್ ಆಗ್ಲೇ ಇಲ್ಲ. ಆ ಫ್ಯಾಮಿಲಿಗಳಲ್ಲಿ ರೆಸ್ಪೆಕ್ಟ್ ಜಾಸ್ತಿ ಸಿಗುತ್ತೆ. ಫ್ಯಾಮಿಲಿ ಟೋಟಲ್ ರೆಸ್ಪೆಕ್ಟ್. ನೀವು ಅವ್ರ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡಿದ್ರಿ, ಅವ್ರು ನಿಮ್ಮ ಫ್ಯಾಮಿಲಿನ ರೆಸ್ಪೆಕ್ಟ್ ಮಾಡೋದ್ರಿಂದ ನಿಮ್ಮ ಒಂದು ಬಾಂಡಿಂಗು, ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸು ಚೆನ್ನಾಗಿ. ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲ, ಆ ಫ್ಯಾಮಿಲಿಗಳು ನಮ್ಗೆ ರೆಸ್ಪೆಕ್ಟ್ ಕೊಡೋದ್ರಿಂದ ಇವ್ರ ಮೇಲೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ನನ್ನ ಮದ್ವೆ ಹೇಳಿ ಮೇಡಮ್. ಇವರೇ ಬೇಕಂತ ಎಷ್ಟು ಸ್ಟ್ರಾಂಗ್ ಆಗಿ ಕಷ್ಟ ಮಾಡಿದ್ದೀನಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್ ಹೇಳಿ. ಒಂದು ನೋಡಿ, ನನ್ಗೆ ಅವಾಗ ಅದ್ ಪರ್ಪಸ್ ಅರ್ಥ ಆಗಿರ್ಲಿಲ್ಲ. ಇವಾಗ ಅರ್ಬನ್ ಲೈಫ್ ಬಂದ್ಮೇಲೆ ನನ್ನ ಡ್ರೀಮ್ ಮುಂಚೆ ಹೆಂಗಿತ್ತು ಅಂತಂದ್ರೆ, ನನ್ ಮದ್ವೆ ಆಗೋಷ್ಟಕ್ಕೆ ನಮ್ಮ ಅಕ್ಕಂದ್ರು 3 ಜನದ್ದು ಮದ್ವೆ ಆಗ್ಬಿಟ್ಟು, ನಮ್ಮ ಅಮ್ಮಗೆ ಒಂದ್ಸಲ ತುಂಬಾ ಮೈಹುಷ ಕ್ಯಾನ್ಸರ್ ಆಗಿದ್ದು. ಅವರು ಯಾವಾಗ್ಲೂ ನಮ್ಮೂರಿಂದ ಬೆಂಗಳೂರಿಗೆ ಓಡಾಡ್ತಾ ಇರೋರು. ಅವಾಗ ಬೆಳಗ್ಗೆ 6 ಗಂಟೆಗೆ ಬೆಳಗ್ಗೆ ನಮ್ಮಮ್ಮ 6 ಗಂಟೆ ಬಸ್ಸಿಗೆ ಬಿಡ್ಬೇಕಂದ್ರೆ 4 ಗಂಟೆಗೆ ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಿದ್ದು. ಕಿದ್ವಾಯಿ ಹಾಸ್ಪಿಟಲ್ ಬರ್ತಾ ಇದ್ದಿದ್ದು ಟ್ರೀಟ್ಮೆಂಟ್ಗೆ. ಮತ್ತೆ ರಾತ್ರಿ ಮನೆಗೆ ನಮ್ಮೂರಿಂದ 110 ಕಿಲೋಮೀಟರ್ ದೂರ. ಏನು ಬಂದವಳಂತ ನಮ್ಮಮ್ಮನ ನಾನು ಅವಾಗ 10ನೇ ಕ್ಲಾಸ್ ಓದ್ತಾ ಇದ್ದೆ. ನಮ್ಮಮ್ಮಗ ಹತ್ರ ಕ್ಯಾನ್ಸರ್ ಇದ್ದಾರೆ. ನಮ್ಮಮ್ಮನ ಕೇಳಿದ್ದೆ, ಯಾಕಮ್ಮ ದಿನ ಇಲ್ಲಿ ತೆಲುಗುನ ಮಾತಾಡ್ತಾ ಇದ್ದಿದ್ದು, ಇಲ್ಲಿಂದ ಬೆಂಗಳೂರಿಗೆ ಹೋಗಿ ಹೋಗಿ ಬರ್ತಾ ಇದ್ದೀರಲ್ಲ, ಅಲ್ಲೇ ಉಳ್ಕೊಂಡು ಎಲ್ಲಾದ್ರೂ ತೋರಿಸ್ಕೊಂಡು ಬರ್ಬೋದಾಗಿತ್ತಲ್ಲ ಅಂತಂದೆ. ಅದಕ್ಕೆ ನಮ್ಮಮ್ಮ ಅವಾಗ ಹೇಳಿದ್ರು, ಅಲ್ಲಿ ಉಳ್ಕೊಳ್ಳೋ ಅಂತ ಯಾರು ಇಲ್ಲಮ್ಮ ಮನೆಗಳು ಅಂತ ನಾನು ಅಂದೆ. ನಮ್ಮ ಚಿಕ್ಕಪ್ಪ ಇದ್ರು, ನಮ್ಮ ಅಪ್ಪನಿಗೆ ತಮ್ಮ ಹೆಂಡತಿ. ಅಲ್ಲ ಚಿಕ್ಕಪ್ಪ ಅವ್ರ ಮನೆ ಇದೆಯಲ್ಲ, ಅಲ್ಲಿ ಉಳ್ಕೋಬೋದಲ್ವಾ ಅಂತಂದೆ. ಅಲ್ಲ, ಮನೆಗಳಿದ್ದಾವೆ, ಆ ಮನೆಯಲ್ಲಿ ಉಳಿಸ್ಕೊಳ್ಳೋ ಅಂತ ಜನ ಇಲ್ಲ ಅಂತಂದ್ರು. ಅಂದ್ರೆ ಅವ್ರ ಮನೆಯಲ್ಲಿ ಹೋದ್ರೆ ನಮ್ಮಮ್ಮಗೆ ಇರಕ್ಕೆ ಕಂಫರ್ಟ್ ಇಲ್ಲ, ಇರ್ಸ್ಕೊಳ್ಳೋ ಅಂತ ಜನ ಇಲ್ಲ ಅಂತಂದ್ರು. ಅಮ್ಮ ನಿಜ ಹೇಳ್ತಾ ಇದ್ದೀನಿ, ಇದು ಶೇಕು, ನಾನು ಮದ್ವೆ ಮಾಡ್ಕೊಟ್ರೆ ಬೆಂಗಳೂರಿಗೆ ಮಾಡ್ಕೊಡ್ರಮ್ಮ, ಅವಾಗ ನಮ್ಮ ಮನೆಗೆ ಎಲ್ಲ ಬರ್ಬೋದಲ್ವಾ ನೀವು ಅಂತ ನಾನು ಅಂದಿದ್ದೆ. ಅದಾದ್ಮೇಲೆ ಒಂದಷ್ಟು ಗಂಡುಗಳು ಬಂದ್ರು ಹೋದ್ರು, ಚೆನ್ನಾಗಿರೋರು ಬಂದ್ರು. ಇವ್ರು 4ನೇ ಗಂಡು ಅಷ್ಟೇ ನನಗೆ ಬಂದ್ರು. ಏನೋ ಅವರು ಕೆಲವು ಇಷ್ಟಪಟ್ಟಿಲ್ಲ, ನಾವು ಕೆಲವು ಇಷ್ಟಪಟ್ಟಿಲ್ಲ. ಆಮೇಲೆ ಇವ್ರು ಬಂದ್ಬಿಟ್ರು, ಬೆಂಗಳೂರು ಅವರು. ನನಗೆ ಅವ್ರ ಬ್ಯಾಕ್ ಗ್ರೌಂಡ್ ಅವ್ರು ಯಾವೆಲ್ಲ ಏನು ಬೇಡ, ಬೆಂಗಳೂರು ಹುಡುಗ ಚೆನ್ನಾಗಿದೆ ನನಗೆ ಬೇಕು. ಅದನ್ನ ಜೋರಾಗಿ ಹೇಳಂಗಿಲ್ಲ ಅವಾಗ, ನಾನು ಹಿಂಗೆ ಇಷ್ಟಪಟ್ಟಿದ್ದೀನಿ ಅಂತ. ನಮ್ಮಪ್ಪ ಲೆಕ್ಕಾಚಾರ ಏನು, ಇವ್ರು ಬೆಂಗಳೂರು ಅವ್ರಿಗೆ ಬ್ಯಾಕ್ ಗ್ರೌಂಡ್ ಏನು ಗೊತ್ತಿಲ್ಲ. ಇವ್ರ ಜೊತೆ ನಮ್ಮ ಅಕ್ಕನ ಮೈದಾ ಇವ್ರ ಜೊತೆ ಇರೋರು, ಅವರು ಹೇಳಿದ್ರು ಅಷ್ಟೇ, ಅವ್ರು ಹೇಳಿದ್ರು ಅಷ್ಟೇ. ಇವ್ರ ಜೊತೆಲಿ ಅವ್ರು ಇದ್ರು ಬ್ಯಾಚುಲರ್ ತರ. ಅವ್ರು ಹೇಳಿದ್ರು ಹುಡುಗ ಒಳ್ಳೆಯವನು, ಬೆಂಗಳೂರಲ್ಲಿ ಇದ್ದಾರೆ ಅಂತ. ನಮ್ಮಪ್ಪ ಅವನ್ ಮಾತು ಕಟ್ಕೊಂಡು ಕೊಡಕ್ಕಾಗುತ್ತೇನಮ್ಮ, ಹೆಂಗೋ ಏನೋ ಮಧ್ಯೆ ಬೆಂಗಳೂರವರು ಹಂಗಂತೆ ಹಿಂಗಂತೆ. ಹಳ್ಳಿಗಳ ಕಡೆ 2-3 ಕೇಸ್ ಆಗಿತ್ತು ಮಾಡ್ಕೊಂಡ್ಬಂದು. ಅದಕ್ಕೆ ಇವ್ರು ಬಂದ್ರು, ಇವ್ರು ನನ್ನ ಒಪ್ಕೊಂಡ್ರು. ನನ್ಗೆ ಇವ್ರು ಇಷ್ಟ ಆಗಿದೆ, ನಮ್ಮ ಅಪ್ಪಗೆ ಇಷ್ಟ ಇಲ್ಲ ಅಂದ್ರೆ ಆಮೇಲೆ ಇವರು ಕೇಳ್ತಾ ಇದ್ದಾರೆ,
ನೀವು ಬನ್ನಿ, ನಮ್ಗೆ ಇಷ್ಟ ಆಗಿದೆ ಹುಡುಗಿ, ಒಪ್ಕೊಂಡಿದ್ದೀವಿ ಅಂತಂದ್ಬಿಟ್ಟು. ನಮ್ಮಪ್ಪ ಇಲ್ಲಿ ಇಲ್ಲ ಬೇಡ, ಅಯ್ಯೋ ಅವ್ರೇನು ಹೇಳ್ಬಿಟ್ರು ಅಂದ್ಬಿಟ್ಟು ನಾವು ಕೊಡೋಕ್ಕಾಗಲ್ಲ, ಬೇಡ ಬಿಡಿ ಇನ್ಯಾವ್ದಾರ ಬೇರೆ ನೋಡೋಣ ಅನ್ನೋ ನಮ್ಮಪ್ಪ ಇದು. ನಾನು ಆಮೇಲೆ ನಮ್ಮ ಅಕ್ಕ ಅವ್ರ ಊರಿಗೆ ಹೋದೆ. ಅವ್ರ ಕಡೆಯಿಂದ ಇಂಪ್ಲೂಯೆನ್ಸ್ ಮಾಡಿಸೋಣ ನಮ್ಮ ಅಪ್ಪನಿಗೆ, ನನ್ಗೆ ಹುಡುಗ ಇಷ್ಟ ಆಗಿದ್ದಾನೆ ಅಂತ. ಇನ್ನು ಹೋಗ ಅಲ್ಲಿ ಮಾತಾಡ್ತಾ ಇದ್ವಿ, ಬಂದಿದ್ದಾಳೆ ಹುಡುಗಿ, ಬಾಮ ತಾಯಿ. ಇವ್ರಪ್ಪ ಅವ್ರ ತಮ್ಮನೇ ನಮ್ಗೆ ಹೇಳಿದ್ದು. ಅವರು ನಾನು ಹೇಳ್ಕೊಳಕ್ ಹೋಗಿದ್ದೀನಿ ಅಲ್ಲಿ, ನನ್ ಹುಡುಗ ಇಷ್ಟ ಆಗಿದ್ದಾನೆ, ನೀವ್ ಹೇಳಿ ಅಪ್ಪಂಗ್ ಮಾಡ್ಸಿ ಅಂದ್ರೆ ನನ್ಗಿಂತ ಮುಂಚೆ ಅವರು, ಅಯ್ಯೋ ಬಿಡ ನಮ್ಮ ಭಾವ, ಬಿಡಮ್ಮ ಇವನು ವೆಂಕಟರೆಡ್ಡಿನೂ ಸರಿ ಇಲ್ಲ, ಅವ್ನು ಯಾರೋ ಫ್ರೆಂಡ್ಸ್ಗಳು ಅವ್ರು ಇವ್ರಂತೆ, ನಾವ್ ಹಂಗೆಲ್ಲ ಹೆಂಗಮ್ಮ ಕೊಡಕ್ ಇವನು ಅಷ್ಟಿದಿಲ್ಲ, ಹೋಗ್ಲಿ ಬಿಡು ಬರ್ತಿ, ಬೇರೆ ಯಾವ್ದನ್ನ ನೋಡೋಣ ಅಂತ ಅವರು. ನಾನು ಹೇಳ್ಕೊಳಕ್ ಹೋಗಿದ್ದೀನಿ, ನಾನು ಹೋಗಿ 2 ದಿವಸ ಇರ್ತೀನಿ ಅಂತ ಹೇಳ್ಬಿಟ್ಟು ಬಂದವಳು ಮತ್ತೆ ವಾಪಸ್ಸು. ಇವ್ರು ಹಿಂಗೆ ಹೇಳ್ತಾ ಇದ್ದಾರಲ್ಲ, ಇವರು ಸಪೋರ್ಟ್ ಮಾಡಿಲ್ಲ ಅಂತ ಮತ್ತೆ ಮನೆಗೆ ಬಂದ್ಬಿಟ್ನಾ. ಆಮೇಲೆ ನಮ್ಮಮ್ಮ ಹತ್ರ ಕೇಳ್ತಾ ಇದ್ದೆ, ಅಲ್ಲಮ್ಮ ಹೆಂಗಂಗ್ ನೋಡ. ಆಮೇಲೆ ನಮ್ಮಮ್ಮಗೆ ಹೇಳ್ತಾ ಇದ್ದೆ, ಇಲ್ಲಮ್ಮ ಬೆಂಗಳೂರು ಹುಡುಗ ಬೇರೆ ಇಷ್ಟ ಆಗಿದೆ, ಅಪ್ಪಗೆ ನೀನು ಹೇಳು ಅಂತ. ಆಮೇಲೆ ನಮ್ಮಮ್ಮ ಹೇಳಿದ್ರು, ಇವರು ಬೇರೆ ಹೇಳಿ ಕಳಿಸ್ತಾ ಇದ್ರು, ನೀವು ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ, ನಿಮಗೂ ಇಷ್ಟ ಆದರೆ ನಾವು ಮತ್ತೆ ಬರ್ತೀವಿ ಅಂತ. ನಮ್ಮಮ್ಮನ ಪುಸಿ ಹೊಡೆದು ನಮ್ಮಮ್ಮ ಕೊನೆಗೆ ಏನು ಹೇಳ್ತಿರಂತೆ, ಆಯ್ತು ಬಿಡು ಹೋಗಿ ನೋಡೋಣ, ಬೆಂಗಳೂರು ಅಂತ ಇಲ್ಲಿಂದನೇ ಅನ್ಕೊಂಡಿದ್ರೆ ಹೆಂಗೆ, ಅಲ್ಲಿ ಹೋಗಿ ನೋಡೋಣ, ಅವ್ರ ಮನೆ ವಾತಾವರಣ ನೋಡ್ಬಿಟ್ಟು ಏನೋ ಒಂದು ಡಿಸೈಡ್ ಮಾಡೋಣ, ಕರೀತಾ ಇದ್ದಾರೆ, ಅವಳಿಗೂ ಇಷ್ಟ ಆಗಿದೆ, ಅವಳು ಬಿಡು, ಅವಳಿಗೇನು ಗೊತ್ತಾಗುತ್ತೆ ಅಂತ ನಮ್ಮಪ್ಪ. ಆಮೇಲೆ ಸರಿ ಬಂದರು ಇವರು, ಹೇಳಿ ನಮ್ಮಮ್ಮ ಬಂದು ಇಲ್ಲೆಲ್ಲ ನೋಡಿದ್ದಾರೆ, ವಾತಾವರಣ ಆಗರದಲ್ಲಿ ಇವರು ಅಪ್ಪ ಅಮ್ಮ ಎಲ್ಲ ನೋಡಿ ನಮ್ಮಮ್ಮ ಕ್ಯಾಲ್ಕುಲೇಷನ್ ಮಾಡ್ಬಿಟ್ಟಿರೋದು ಇಷ್ಟೇ. ಇಲ್ಲ ಇವರು ಬೆಂಗಳೂರವ್ರಂದ್ರೆ ಅದ್ರ ಟೊಪ್ಪಿ ಹಾಕೋ ಜನ ಅಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮಗೆ ಡಿಸಿಷನ್ ತಗೊಳಕ್ಕಾಗಲ್ಲ ಅಂತ ನಮ್ಮಮ್ಮ ಅವ್ರ ಅಣ್ಣನ ಮಗನ್ನ ಜೊತೆ ಕರ್ಕೊಂಡ್ ಬಂದಿದ್ರು. ಆ ಯಪ್ಪ ಹೇಳಿದ್ರೆ ನಮ್ಮಮ್ಮಗೆ ಸ್ವಲ್ಪ ಧೈರ್ಯ, ನಮ್ಮ ಮಾವ ಅಂತ ಒಬ್ರು. ಆಮೇಲೆ ಅವ್ರು ನಮ್ಮಮ್ಮಗೆ ಇಲ್ಲ ಒಳ್ಳೆ ಜನ ಬಿಡಿ, ಇವರು ನಮ್ಮ ಹಳ್ಳಿ ತರ ಜನನೇ, ದೇವರು ಅವರು ಇವ್ರು ಒಪ್ಕೊಂಡ್ರೆ ಕೊಡ್ಬೋದು ಅಂತ ಅವರು ಹೇಳಿದ್ರು. ಅವಾಗನೂ ನಮ್ಮಪ್ಪಗೆ ಏನು ಅಂತ ಇದಿರ್ಲಿಲ್ಲ, ಏನೋ ಒಂದು ಇದ್ರ ಮೇಲೆ ಮದುವೆ ಮಾಡಿ ಕೊಟ್ಟರು. ಮದುವೆ ಮಾಡಿ ಕೊಟ್ಟಾಗ ಮದುವೆ ಎಲ್ಲ ಆಯ್ತು, ಮಾತುಕತೆ ಮಾತಾಡ್ಕೊಳಕ್ ಬಂದಿದ್ದಾರೆ ಒಂದ್ ಕಡೆ. ಇವರು 2 ವೀಲರ್ ಗಾಡಿ ಏನೋ ಕೆಟ್ಟೋಗಿದೆ, ಕೈಗೆಲ್ಲ ಅದೇನು ಎಕ್ಸಿಲೇಟರ್ ಇದು ಮಾಡ್ಕೊಂಡು ಕೈಯೆಲ್ಲ ಗ್ರೀಸ್ ಮಾಡ್ಕೊಂಡು ನಮ್ಮಪ್ಪ ಅವರೆಲ್ಲ ಅಲ್ಲಿ ಕೂತಿದ್ರಂತೆ. ಇವ್ರ ಕೈಗೆ ಹಿಂಗಿತ್ತಲ್ಲ, ನಮ್ಮಪ್ಪ ತೋರ್ಸೋದು, ಹೋಗ್ಬಿಟ್ಟು ಏನಿದು ಸೋಪ್ ಹಾಕಿ ಹಿಂಗೆ ಹೇಳಕ್ಕೆ ಫುಲ್ ತೊಳಿ ನಮ್ಮಪ್ಪ ಅದೆಲ್ಲ ಅಬ್ಸರ್ವ್ ಮಾಡಿದ್ದಾರೆ. ತಿರುಗಿ ಡೌಟ್ ನಮ್ಮಪ್ಪಗೆ, ಕೆಲಸ ಅಂದ್ರೆ ಆ ಅಪ್ಪನೇನೋ ರೆಡಿ ಆಗಿಲ್ಲ ಅಂತಾನೆ ನಮ್ಮ ನಮ್ದೇನು ಒಂಚೂರು ಸ್ಟೋರಿ ಹೇಳ್ತಾ ಇದ್ವಿ. ನಮ್ಮಪ್ಪ ಹಾಗೆ ಇವಾಗ ಮೊದ್ಲೇ ಕಳ್ಳನ ಸುಳ್ಳಿಗೆ ಇಷ್ಟ ಬೇರೆ ಇರ್ಲಿಲ್ಲ, ಇವ್ರು ಬೇರೆ ಕೈ ಸೋಪ್ ಹಾಕಿ ಒಳಗಡೆ ಎಲ್ಲ ತೊಳಿತಾ ಇದ್ದಾರೆ. ನೋಡಿಬಿಟ್ಟು ಅಲ್ಲಿ ಮಾತಾಡ್ಕೊಂಡಿದ್ದಾರೆ, ಏನೋ ನಮ್ಮ ಚಿಕ್ಕಪ್ಪ ಇವರೆಲ್ಲ ಮದ್ವೆ ಹೆಂಗೆ ಏನಂತೆಲ್ಲ ಮಾತಾಡ್ಕೊಂಡು ತಿರ್ಗಿ ಸಾಯಂಕಾಲ ಬಂದು ಇಲ್ಲ ಅವ್ರಪ್ಪಗೆ ನೋಡಿ ನಮ್ಮ ಅಕ್ಕನ ಮಗಳು ಬಂದಿದ್ದಾರೆ, ನಮ್ಮ ಬಾವಾಗೆ, ಸುಡಪ್ಪ ಆ ಯಪ್ಪ ఏందో రిపేరీ ఫ్యాక్టరీలో ఏం పని చేస్తావు నాకు తెలీదు, నేను అప్పుడే చెప్తాను కదా, మీరు లోపలికి పోయి చూసుకొని వస్తారా, అయితే ఏం పని చేస్తాను మళ్ళీ ఇస్తాం బిడ్ని మామ ಸುರೇ నీకు ಇಷ್ಟ ಇದ್ರೆ ಕೊಡು, ಇಲ್ಲ ಹಂಗೆಲ್ಲ ಹೋಗಿ ನಾವು ಒಳಗಡೆ ಎಲ್ಲ ಬಂದು ನೋಡ್ತೀವಿ ಮಾಡ್ತೀವಿ ಅಂತ ಹಂಗೆಲ್ಲ ಹೇಳಕ್ಕಾಗಲ್ಲ. ಇಷ್ಟ ಮನಸ್ಫೂರ್ತಿಯಾಗಿ ಇಷ್ಟ ಇದೆ. ನೀನೇಮ ದೂರನ್ ಕೊಂಡ್ಲು ನುಣ್ಗಾನೆ ಅಮ್ಮ ಕೂತ್ರು ಒಪ್ಕೊಂಡರು, ಅಂದ್ರೆ ದೂರದ ಮೆಟ್ಟ ನುಣ್ಗೆ ಅಂತ ಅಮ್ಮ ಮಗಳು ಒಪ್ಕೊಂಡಿದ್ದಾರೆ, ಏನ್ ಮಾಡಕ್ಕಾಗುತ್ತಪ್ಪ ಬಿಡು, ಅವಳ ಹಣೆ ಬರ ಏನಿದ್ರೆ ಕೊಡೋಣ ಅಂತ ಅಂದ್ಬಿಟ್ಟು ಏನೋ ಮದ್ವೆ ಎಲ್ಲ ಆಯ್ತು. ಕೊನೆಗೆ ಉಂಗ್ರ ಒಂದ್ ಇಟ್ಬಿಟ್ಟು ಗಂಡಿಗೆ ಒಂದು ಉಂಗ್ರ ಇಟ್ಟು 25,000 ರೂಪಾಯಿ ಕೊಡೋದು, 20,000 ರೂಪಾಯಿ ಕೊಡೋದು ಅಂತ ಏನೋ ಹಂಗೆ ಮಾತಾಗಿತ್ತ ಎಲ್ಲ ಬಾಳೆ ನಮ್ಮ ಇವ್ರಿಲ್ಲ ಆಮೇಲೆ ಮಾತುಕತೆನಲ್ಲಿ ಹುಡುಗನಿಗೆ ಒಂದ್ 20,000 ಕೈ ಕ್ಯಾಶ್ ಕೊಟ್ಬಿಟ್ಟು ಒಂದು ಉಂಗ್ರ ಕೊಡ್ಬೇಕು. ಉಂಗ್ರ ಕೊಡಲ್ಲ ನಾನು, ಕೊಡ್ತೀನಿ ಅಷ್ಟೇ, ನಾನು ಉಂಗ್ರ ಕೊಡಲ್ಲ. ಅವರು ನಮ್ಮ ಬಾವನ ಮಗ ಅವ್ರ ಚಿಕ್ಕಪ್ಪ, ಮಾಮ నేను ఇస్తాలే ಉಂಗುರು ನೀವದ್ದಿದೆ నేను ಇಸ್ತಾನ, ಒಪ್ಕೋ ಸಾಲ್ ಮಾಮ ಅಂತಂದ್ಬಿಟ್ಟು ಅವಾಗ ಹಂಗೆ ಹೇಳಿ ಒಂದು ಉಂಗ್ರ ಕೊಟ್ಟು ಒಂದು 20,000 ಡೌರಿ ತಗೊಂಡಿದ್ದಾರೆ.
ನಾ ತಗೊಂಡಮ್ಮ ಪಾಪ ಅವರೇ ಅವ್ರದ್ದು. ಹಾ, ಆಯ್ತು ಮದ್ವೆ ಆಯ್ತು. ಆಮೇಲೆ ನಮ್ದೇನೋ ಚಿಕ್ಕಬಳ್ಳಾಪುರದಲ್ಲಿ ಮದ್ವೆ ಮಾಡ್ಕೊಡೋಣ, ಅವ್ರಿಗೂ ಇವ್ರಿಗೂ ಮಿಡಲ್ ಅಲ್ಲಿ ಆಗುತ್ತೆ ಅಂತ ಮಾತುಕತೆ ಆಗೋವಾಗ ಇವರು ಚಿಕ್ಕಬಳ್ಳಾಪುರದಲ್ಲಿ ಮದ್ವೆ ಮಾಡ್ಕೊಡ್ಬೇಕಂತ. ನಮ್ಮಪ್ಪ ನಮ್ಮೂರ ಹತ್ರ ಒಂದು ಗೂಳೂರು ಅಂತ ಇದೆ, ಅಲ್ಲಿ ಮದ್ವೆ ಮಾಡ್ಕೊಡ್ತೀನಿ ಅಂತ ನಮ್ಮಪ್ಪ. ಅಲ್ಲಿ ಯಾರೋ ಒಬ್ರು ಇವರು ಬಾವ ವೆಹಿಕಲ್ದು, ನಮ್ಮ ಹತ್ರ ವೆಹಿಕಲ್ ಇದೆ ಬಿಡಿ, ನಾವೇನೋ ಅರೇಂಜ್ ಮಾಡ್ತೀವಿ, ಹೆಂಗೋ ಆಗುತ್ತೆ ಒಪ್ಕೊಳ್ಳಿ ಅಂತ ಬಾಸ್ ಅವರು ವಿನೋದ್ ಅಕ್ಕ ಯಜಮಾನ್ ನಂಗೆ ಅಂದ್ಬಿಟ್ಟಿದ್ದಾರೆ. ಸರಿ ಏನೋ ಆಯ್ತಾ, ಮದ್ವೆಗೆ ಅವರು ಏನೋ ವೆಹಿಕಲ್ ಕಳ್ಸಿಲ್ಲ ಅಂತ ನಮ್ಮಪ್ಪನ ಅಲ್ಲಿ ಕಿರಿಕಿರಿ. ನೋಡು ಚೆಪ್ಪೇಸ್ರಿ ಅದಕ್ಕೆ ಬೆಂಗಳೂರು ಅಂತ ಎಲ್ಲಾ ಟೈಮಲ್ಲೂ ನಮ್ಮಪ್ಪನ ಹೇಳ್ತೀವಿ, ಅದಕ್ಕೆ ಬೆಂಗಳೂರು ಅಂತ ನಮ್ದು ವೆಹಿಕಲ್ ಹಂಪಿಸಮ್ಮ ಸುಡಮ್ಮ, ಏನ್ ಹಂಪಿಲ್ಲ ಅದು ಅಂತೆ ಅಂತ ಅಂದ್ಬಿಟ್ಟು. ಆಮೇಲೆ ಮದ್ವೆದೆಲ್ಲ ನಡೀತಾ ಇದೆ. ಮದ್ವೆಗೆ ತಾಂಬೂಲಕ್ಕೆ ನಮ್ಮಪ್ಪಗೆ ಪಾಪ ಆ ಕಾಲದಲ್ಲಿ ಕಷ್ಟನೇ, 4ನೇ ಹೆಣ್ಮಗಳಿಗೆ ಚೌಟ್ರಿನಲ್ಲಿ ಮದ್ವೆ ಮಾಡ್ಕೊಡೋದಂದ್ರೆ ಅವ್ರ ಕಷ್ಟನೇ. ತಾಂಬೂಲಕ್ಕೆ ಇದು ಆರೆಂಜು ಮೂಸಂಬಿ ಕೊಡಕ್ಕೆ ರೆಡಿ ಮಾಡಿದ್ದಾರೆ. ಬೆಂಗಳೂರು ಕಡೆ ಎಲ್ಲ ತೆಂಗಿನಕಾಯಿ ಕೊಡೋದು ತಾಂಬೂಲಕ್ಕೆ. ನಮ್ಗೇನ್ ಅದು ಅಷ್ಟು ಗೊತ್ತಿಲ್ಲ, ಏನೋ ಒಂದ್ ಕೊಡ್ಬೇಕು ಕೊಡೋಣ ಅಂತೆಲ್ಲ. ನಮ್ ತೋಟದಲ್ಲೆಲ್ಲ ಕಿತ್ತಿರೋ ಗೊತ್ತಿಲ್ಲ. ಏನ್ ರಾತ್ರಿ ಕುತ್ಕೊಂಡು ಇವರೆಲ್ಲ ಪಾಪ ತಾಂಬೂಲಕ್ಕೆ ಅಂತ ಮೂಸಂಬಿ ಪ್ಯಾಕ್ ಮಾಡ್ತಾ ಇದ್ದಾರಂತೆ. ಇವ್ರ ಕಡೆ ಮೂಸಂಬಿ ಕೊಟ್ಟಿರೋದು ಇಲ್ಲ ಆಮೇಲೆ ಯಾರೋ ಪ್ಯಾಕ್ ಮಾಡ್ತಾ ಇದ್ರಂತೆ ರಾತ್ರಿ ಹೊತ್ತು. ಇವ್ರು ಬೆಂಗಳೂರು ಕಡೆಯವ್ರು ನೋಡಿದ್ದಾರೆ, ಏನಕ್ಕೆ ನಿಮ್ ಪ್ಯಾಕ್ ಮೂಸಂಬಿ ಪ್ಯಾಕ್ ಮಾಡ್ತಾ ಇವ್ರು ವಿಚಿತ್ರ ಪ್ಯಾಕ್ ಮಾಡ್ತಾ ಇದ್ರು, ಕವರ್ ಹಾಕೋದು ಪಿನ್ ಹೊಡಿಯೋದಂತೆ. ಅದೇ ಸ್ಟೋರಿನೇ. ಇವ್ರಿಗೆ ಯಾರೋ ಹೇಳಿದ್ದಾರೆ, ಊಟ ಆದ್ಮೇಲೆ ತಾಂಬೂಲಕ್ಕೆ ಅವರು ಮೂಸಂಬಿ ಕೊಡ್ತಾರೆ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಇವರು ಇದು ಏನು ಮೂಸಂಬಿ ಕೊಡ್ತಾರೆ, ಇಲ್ಲ ಇಲ್ಲ ತೆಂಗಿನಕಾಯಿ ಕೊಡ್ಬೇಕು. ಸಪ್ಲ ಚೆಪ್ತಿ ಗಾಡಿ ಹಾಕಿಲ್ಲ ಅದು ಗುಡಿಸ್ಬಿಡಿ ತೆಂಕಾಯಿ ಗಾಲ ಯಾರು ಹೋಯ್ ತಿಚ್ಚೇದಿಲ್ಲ. ಮತ್ತೆ ಯಾವಾಗ ನಮ್ಮ ಭಾವ ಇವ್ರಪ್ಪ ಹೋಗಿ ಮಂಡಿನಲ್ಲಿ ಏನೋ ಸುಡಪ್ಪ ಉಪ್ಪನ್ಸಿ ಬೆಂಗಳೂರಲ್ಲಿ ಟೆಂಕಾಯಿ ಹೇಳಿ ನಮ್ಮ ಭಾವ ಯಾವತ್ತೂ ಕೋಪ ಮಾಡ್ಕೊಳಲ್ಲ. ಕೋಪ ಮಾಡ್ಕೊಂಡು ಎಲ್ಲದಕ್ಕೂ ಹಿಂಗೆ ಹೇಳ್ತಾ ಇದ್ದೀನಿ ಬಿಡು ಅಂತ. ಆಮೇಲೆ ಏನೋ ತೆಂಗಿನಕಾಯಿ ಕೊಟ್ಟಂತೆ ಒಂದು ಮೂಲೆಗೆ ಬಿದ್ದಿದ್ವು ಮೂಸಂಬಿಗೆ, ಎಲ್ಲರಿಗೂ ತೆಂಗಿನಕಾಯಿ ಕೊಟ್ಟು ಎಲ್ಲ ಮದುವೆ ಎಲ್ಲ ಮಾಡಿದ್ರು. ಆಮೇಲೆ ಸುಮಾರು ಒಂದು ವರ್ಷ 2 ವರ್ಷ ನಮ್ಮಪ್ಪ ಭಯ ಇತ್ತು, ಹೆಂಗೋ ಏನೋ ನಾನು ಇಲ್ಲಿ ಹೆಂಗಿದ್ದೀನೋ ಏನೋ ಅಂತ. ಫೈನಲಿ 1-2 ವರ್ಷ ಆದ್ಮೇಲೆ ಅವ್ರ ಬಾಯಿಂದಾನೆ ಬಂತು, ನಮ್ಮ ಮನೆಗೆ ಜಗದೀಶಪ್ಪ ಅಳಿಯ ಅಲ್ಲ ದೇವ್ರ ತರ ಅನ್ನೋ ತರ ಇವರು ಆ ತರ ಇದು ಮಾಡ್ಕೊಂಡ್ರು. ಇವಾಗ ಬರೀ ಅವರೊಬ್ಬರೇ ಅಲ್ಲ, ಎಲ್ಲಾರು ಹೇಳ್ತೀವಿ, ಒಬ್ರು ಒಂದು ಮನೆಗೆ ಹೋದ್ಮೇಲೆ ಅದು ಜೀವನನೇ ಬದಲಾಗುತ್ತಂತೆ. ನಮ್ಮ ಮನೆಗೆ ಇವ್ರು ಯಾವಾಗ ಕಾಲಿಟ್ಟು ಬಂದ್ರು, ನಾವು ಎಲ್ಲರೂ ಟೋಟಲ್ ಆಗಿ ನಮ್ಮ ಇಡೀ ಮನೆ ವಾತಾವರಣನೇ ಚೇಂಜ್ ಮಾಡ್ಬಿಟ್ರು. ನೋಡಿ, ನನ್ಗೆ ಅವತ್ತು ಆಸೆ ಏನ್ ಕಿದ್ದಿದ್ದು, ಒಳ್ಳೆ ಉದ್ದೇಶಕ್ಕೆ. ಬೆಂಗಳೂರಲ್ಲಿ ಯಾರು ಉಳ್ಕೊಳಕ್ಕಿಲ್ಲ, ಯಾರನ್ನ ಬಂದವ್ರು ಇರ್ಬೇಕು ಅಂತ ನಂದು ಆಸೆ ಒಳ್ಳೇದಾಗಿತ್ತು. ಇವ್ರ ಮಗ ಸಿಕ್ಕಿದ್ರು, ಇವ್ರು ಸಿಕ್ಕಾದ್ಮೇಲೆ ಇವ್ರ ಮನೆಯವ್ರೆ ಅಂತ ಅವ್ರು ಯಾರನ್ನ ಬಂದ್ರೆ ಆಶ್ರಯ ಕೊಡೋಂತಾರು. ನಮ್ಮ ಅತ್ತೆ ಮಾವ ಕೂಡ ಅವಾಗ ನಮ್ ಕಡೆ ಯಾರ ಬಂದ್ರು 15 ದಿವಸ ತಿಂಗಳೆಲ್ಲ ಉಳ್ಕೊಳ್ತಾ ಇದ್ರು. ಜಾಯಿಂಟ್ ಫ್ಯಾಮಿಲಿನಲ್ಲಿ ಕೂಡ ನಮ್ಮ ಅತ್ತೆ ಕೂಡ ಹಳ್ಳಿ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರು ಉಳ್ಕೊಳ್ಳಿ ಬಿಡು ಏನು ಅಂತ ಉಳ್ಕೊಳಕ್ಕೆ ಜಾಗ ಕೊಟ್ರು. ಅವಾಗಿಂದ ನಮ್ಮ ಮನೆಯಲ್ಲಿ ನನ್ನ ಸೊಸೆ ಮದ್ವೆ ಆಗಿ ಬರೋವರೆಗೂ ನಾವಿಬ್ರೇ ಇದ್ದಿದ್ದೇ ಇಲ್ಲ. ಯಾರಾದ್ರೂ ನಮ್ ಜೊತೆಲಿ ಒಬ್ರು ಸ್ಟೇ ಆಗ್ತಾನೆ ಇದ್ರು. ಊರಿಂದ ಬರೋರು, ಓದ್ಕೊಳಕ್ಕೋ ಕೆಲ್ಸಕ್ಕೋ, ಪೇಷಂಟ್ಗಳು ಯಾರೊಬ್ರು ನಮ್ಮ ಮನೆಯಲ್ಲಿ ಇದ್ದುವರೆಗೂ ಇರ್ತಾನೆ ಇದ್ರು. ಯಾರೋ ಒಬ್ರು ಪೇಷಂಟ್ಗಳು ಬಂದು ಹೋಗ್ತಾ ಇದ್ರು, ಏನನ್ನ ಪರಿಚಯ. ಎಲ್ಲದಕ್ಕೂ ಇದೊಂದು ಒಳ್ಳೆ ಜಾಗ ಆಗಿದ್ದಿರೋ. ನಂದು ಆಸೆ ಹಂಗಿತ್ತು, ಆಸೆಗೆ ತಕ್ಕಂಗೆ ಇವರು ಸಿಕ್ಕಿದ್ರು. ನಿಜವಾಗ್ಲೂ ನನ್ನ ಆಸೆ ಆಮೇಲೆ ಫಸ್ಟ್ ಟೈಮ್ ಬೆಂಗಳೂರು ನೋಡಿದ್ಯಮ್ಮ, ಬೆಂಗಳೂರು ಫಸ್ಟ್ ಟೈಮ್ ನನ್ನ ಮದ್ವೆ ಆದ್ಮೇಲೆ ಬೆಂಗಳೂರು ನೋಡಿದ್ದು. ಅದೇ ಗಂಟ ಬೆಂಗಳೂರು ಕನ್ನಡ ಮಾತಾಡೋದು ಬರಲ್ಲ ಸರಿಯಾಗಿ, ಆ ತೆಲುಗು ಮಿಕ್ಸ್ ಎಲ್ಲ ಇದೆಲ್ಲ ಆಮೇಲೆ ಸ್ಕೂಟ್ರಲ್ಲಿ ಗೊತ್ತಾ, ಇನ್ನೊಂದು ಇದ್ಕಾರಿ ಕೇಳಿ, ಸ್ಕೂಟ್ರಲ್ಲಿ ಯಾವ ಕಡೆ ಕೂತ್ಕೊಳ್ಳೋದು
ಒಂದ್ ಸೈಡ್ ಲೆಫ್ಟ್ ಸೈಡ್ ಹಾ. ಯಮ್ಮ ರೈಟ್ ಸೈಡ್ ಕುತ್ಕೊಂತಾಳೆ ಗೊತ್ತಿಲ್ಲ ಅಷ್ಟು ಬ್ಯಾಕ್ವರ್ಡು ಅಷ್ಟು ನಾಳೆ ದಿನ ಫಸ್ಟ್ ಬೆಂಗಳೂರು ನೋಡಿಲ್ಲ, ಆಮೇಲೆ ಭಾಷೆ ಸರಿಯಾಗಿ ಗೊತ್ತಿಲ್ಲ, ಸ್ಕೂಟ್ರಲ್ಲಿ ಹೆಂಗ್ ಕೂತ್ಕೋಬೇಕು ಏನು ಇದು ಹೋಟ್ಲಲ್ಲಿ ಕೋಲ ಕೊಡ್ಸ್ಬಿಟ್ಟಿದ್ದೀನಿ. ಚಿಕ್ಕಬಳ್ಳಾಪುರದಲ್ಲಿ ಕೋಲ ಇಲ್ಲ, ನಾವು ಕಪ್ಪಂದು ಕುಡಿತಾರ ಗ್ಯಾಸ್ ಕೋಲ ಕೂಡ ಕುಡ್ದಿಲ್ಲ ಅದುವರೆಗೂ. ಕೋಲ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಕುಡ್ದು ಹಾಕಿ ಬಾಯಿ ಇಟ್ಕೊಂಡ್ರೆ ಅದು ಬಂದು ಗ್ಯಾಸ್ ಫಸ್ಟ್ ಅರ್ಥ ಆಗಿರೋದು ರಫ್ ಆಗಿ ಮಾತಾಡೋದಲ್ವಾ, ರಫ್ ಆಗಿ ಏಮೆ ಗಾಡಿ ಮೇಲೆ ಕೂತ್ಕೊಳ್ಳೋದು ಗೊತ್ತಿಲ್ವಾ ನಿಮ್ಗೆ? ನಾವು ಟೂ ವೀಲರ್ ಗಾಡಿನೇ ಇಲ್ಲ, ನಮ್ಮಪ್ಪ ಸೈಕಲ್ ಇಟ್ಕೊಂಡಿದ್ರು, ಯಾರ ಜೊತೆನೆ ಟೂ ವೀಲರ್ ಅಲ್ಲಿ ಓಡಾಡ್ಲೇ ಇಲ್ಲ. ಅವಾಗ ನೋಡಿ ಹೆಂಗೆ ಅವಾಗ ಅಷ್ಟು ಇದ್ರಲ್ಲಿ. ಆಮೇಲೆ ಕೋಕೋ ಜ್ಯೂಸ್ ಅಂದ್ರೆ ಜ್ಯೂಸ್ ಅನ್ಕೊಂಡಿದ್ದೆ, ಈ ತರ ಮೂಗಲ್ಲೆಲ್ಲ ಕಿತ್ಕೊಂಡ್ಬಿಟ್ಟಿದ್ದೆ. ಕೋಲ ಆಮೇಲೆ ಒಂದ್ ದಿವಸ